जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तुं सुमनसो मुकुन्दं ध्यायाम वहतगुहकं तं समहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयतं हरिं करोतु मम कल्याणं हरिर्हयमुखाभिदः कुश्चमध्वनामामि वरदुस्तु निरन्तरं वाणिते करवण्यं वचरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಶ್ರೀಮದ್ಭಾಗವತದ 9ನೇ ಸ್ಕಂದದ ಸಾರಾಂಶವನ್ನ ಬಹಳ ಸುಂದರವಾಗಿ ತಿಳಿಸ್ತಾರೆ. ವೈವಸ್ವತು ಮನುವಿನ ಯಜ್ಞದಲ್ಲಿ ಇಳೆ ಅನ್ನುವಂತಹ ಕನ್ಯೆಯ ಜನ್ಮವಾಗುವಂಥದ್ದು, ಮತ್ತೆ ವೈವಸ್ವತ ಮನುವಿಗೆ ಗಂಡು ಮಕ್ಕಳು ಹುಟ್ಟಿದಂತಹ ವಿಷಯವನ್ನ 9ನೇ ಸ್ಕಂದ ವಿಸ್ತಾರವಾಗಿ ತಿಳಿಸುತ್ತದೆ. ವೈವಸ್ವತ ಮನೋರ್ಯಜ್ಞೆ ಕನ್ಯಾಯಾಹ ಜನನಂ ಸ್ಮೃತಂ ಶ್ಲೋಕದಲ್ಲಿ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಆ ಗಂಡು ಮಕ್ಕಳ ಮಹಾತ್ಮೆಯನ್ನ, ನಾಭಾಗನ ಚರಿತ್ರೆಯನ್ನ, ಅಂಬರೀಷ ಮಹಾರಾಜನ ಆಖ್ಯಾನವನ್ನ, ಮಹಾಭಗವದ್ಭಕ್ತನಾಗಿರುವಂತಹ ಅಂಬರೀಷ ಮಹಾರಾಜ ಅವನನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಸುದರ್ಶನ ಚಕ್ರವನ್ನಿಟ್ಟಿದ್ದಾನೆ. ದ್ವಾದಶಿಯ ಮಹಾತ್ಮೆಯನ್ನ ಅರ್ಥಾತ್ ಏಕಾದಶಿಯ ಉಪವಾಸದ ಮಹಾತ್ಮೆಯನ್ನ ಅಂಬರೀಷನ ಮುಖಾಂತರವಾಗಿ ದುರ್ವಾಸರನ್ನಂತಹ ಅವರನ್ನೂ ಎಳೆದು ತರುವಂತಹ ಶಕ್ತಿ ಆ ಏಕಾದಶಿಯ ಬಲಕ್ಕೆ ಇರುವಂಥದ್ದು. ಅಂಬರೀಷನ ಪ್ರಖ್ಯಾತಿ ಜಗತ್ತಿನಲ್ಲಿ ಬರಲಿ, ಏಕಾದಶಿಯ ಮಹಾತ್ಮೆ ಗೊತ್ತಾಗ್ಲಿ ಅಂತ ಹೇಳಿ ಭಗವಂತ ಮಾಡಿದಂತಹ ಅತ್ಯದ್ಭುತವಾದ ಕಾರ್ಯ ಅದೆಲ್ಲವನ್ನ ತಿಳಿಸ್ತಾರೆ. ಚಕ್ರ ತಪ್ತಾತ್ಮನಃ ಶಾಂತಿ ವರದಾನಂಚ ಭೂಪದೇಹೆ ಅದನ್ನೆಲ್ಲ ಹೇಳ್ತಾರೆ. ಅಂಬರೀಷ ಸಮಾಖ್ಯಾನಂ ದುರ್ವಾಸ ಪ್ರಪ ಆ ದುರ್ವಾಸರನ್ನ ಬೆನ್ನಟ್ಟಿದೆ ಆ ಸುದರ್ಶನ ಚಕ್ರ. ಭಗವಂತನತ್ತೇ ಹೋಗಿ ಕೇಳ್ತಾರೆ, ಸ್ವಾಮಿ ನಿನ್ನ ಚಕ್ರದಿಂದ ನನ್ನ ರಕ್ಷಣೆ ಮಾಡು. ಆಗ ಭಗವಂತ ಹೇಳ್ತಾನೆ, ಇಲ್ಲಪ್ಪ, ಅಹಂ ಭಕ್ತಾಪರಾಧೀನೋ, ಭಕ್ತರ ಅಧೀನನಾಗಿರುವಂಥವನು ನಾನು ಚಕ್ರವನ್ನು ಕೊಟ್ಬಿಟ್ಟಿದ್ದೀನಿ, ಅವನಲ್ಲೇ ಹೋಗಿ ಕೇಳು. ಆ ಅಂಬರೀಷ ಮಹಾರಾಜನ ಹತ್ರ ಬಂದು ನಾನು ಭಗವಂತನ ಸೇವೆಯನ್ನ ಮಾಡಿದ್ದೇ ಆದ್ರೆ, ಅಂಬರೀಷ ಕೇಳ್ತಾನೆ ನೋಡಿ ಎಷ್ಟು ಭಕ್ತಿಯಿಂದ, ಪಾಪ ವಿನಯದಿಂದ, ಚಕ್ರ ಶಾಂತವಾಗ್ಲಿ. ದುರ್ವಾಸರ ಹತ್ರ ಬಂದಿರುವಂತಹ ಚಕ್ರ ಶಾಂತ ಆಗಿರುವಂಥದ್ದು. ಮುಂದೆ ಯವನಾಶ್ವರಾಜನ ಕಥೆ, ಬಾಂಧಾತ ದೊಡ್ಡ ರಾಜ, ಅವನ ಕಥೆಯನ್ನ ಹೇಳ್ತಾರೆ. ಸೌಭರಿ ಋಷಿಗಳ ಒಂದು ಸಮಾಖ್ಯಾನವನ್ನ ತಿಳಿಸ್ತಾರೆ. ತ್ರಿಶಂಕುರಾಜನ ಕಥೆಯನ್ನ ಹೇಳ್ತಾರೆ. ವಿಶ್ವಾಮಿತ್ರರು ಈ ತ್ರಿಶಂಕುವಿಗೋಸ್ಕರವಾಗಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿದ ಕಥೆಯನ್ನು ಹೇಳ್ತಾರೆ. ರಾಜನಾಗಿರುವಂತಹ ಹರಿಶ್ಚಂದ್ರ ವಿಶ್ವಾಮಿತ್ರರ ವಶಿಷ್ಠರ ಅನುಗ್ರಹದಿಂದ ಸತ್ಯ ಹರಿಶ್ಚಂದ್ರ ಅಂತ ಅನಿಸ್ಕೊಂಡ, ಅದರ ಕಥೆಯನ್ನ ಹೇಳ್ತಾರೆ. ಸತ್ಯ ಹರಿಶ್ಚಂದ್ರಸ್ಯ ಕೀರ್ತನಂ, ಹರಿಶ್ಚಂದ್ರನ ಕಥೆಯನ್ನ ಈ ನವಮಸ್ಕಂದ ಹೇಳುವಂಥದ್ದು. ಸಗರ ರಾಜನ ಕಥೆ ಹೇಳ್ತದೆ. ಸಗರ ಪುತ್ರರ ಚರಿತ್ರೆಯನ್ನ ನಾವಿಲ್ಲಿ ಕಾಣ್ತೀವಿ. ಸಗರ ಮಹಾರಾಜನ ಮಕ್ಕಳು ಕಪಿಲ ರೂಪಿ ಭಗವಂತನ ದೃಷ್ಟಿಗೆ ಬಿದ್ದು ಅವರು ಭಸ್ಮಾಗಿ ಹೋಗಿರುವಂಥದ್ದು, ಅದೆಲ್ಲ ಕಥೆ ಹೇಳ್ತಾರೆ. ಮುಂದೆ ಅವರ ಉದ್ಧಾರಕ್ಕೋಸ್ಕರವಾಗಿ ಕಪಿಲರೂಪಿ ಭಗವಂತನ ಆಜ್ಞೆಯಂತೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿ ಹೇಳ್ತಾನೆ, ಭಾಗೀರಥಿ ಅವರ ಮೇಲೆ ಹರಿದ್ರೆ ಅವರು ಉದ್ಧಾರ ಆಗ್ತಾರೆ. ಭಾಗೀರಥಿಯನ್ನ ಭೂಲೋಕಕ್ಕೆ ಬರೋ ಹಾಗೆ ಮಾಡದಂಥವ್ರು ಯಾರು? ಭಗೀರಥ ತಪಸ್ಸನ್ನ ಮಾಡ್ತಾನೆ ರುದ್ರದೇವರನ್ನ ಕುರಿತು. ರುದ್ರದೇವರು ವಿಷ್ಣು ನಿರ್ಮಾಲ್ಯವಾಗಿರುವಂತಹ ಆ ಭಾಗೀರಥಿಯನ್ನ ತಲೆಯಲ್ಲಿ ಧಾರಣೆ ಮಾಡಿದ್ದಾರೆ. ಆ ಭಾಗೀರಥಿಯನ್ನ ಭೂಮಿಗೆ ತಂದವನಾದ್ದರಿಂದ, ಭಗೀರಥ ತಂದಿದ್ದರಿಂದ ಅವಳಿಗೆ ಭಾಗೀರಥಿ ಅಂತ ಹೆಸರು ಬಂದಿದೆ. ಮುಂದೆ ಭಗೀರಥ, ದಿವೋದಾಸ, ಕಟ್ವಾಂಗ,
ರಘುರಾಜನ ಕತೆ, ಒಂದು ಮುಹೂರ್ತ ಕಾಲದಲ್ಲಿ ಖಟ್ವಾಂಗ ರಾಜ ಮೋಕ್ಷವನ್ನು ಪಡೆದಿದ್ದಾನೆ, ಅದೆಲ್ಲ ಕಥೆಯನ್ನು ಹೇಳ್ತಾರೆ. ಮುಂದೆ ರಾಮದೇವರ ಮಹಿಮೆ, ಸೀತಾಕೃತಿಯ ಅಪಹರಣದ ಕಥೆ, ಅದನ್ನೆಲ್ಲ ಹೇಳ್ತಾರೆ. ರಾಮಾವತಾರ ಮಾಹಾತ್ಮ್ಯಂ ಸೀತಾಪಹರಣಂ ತಥಾ, ಎಷ್ಟು ಸಂಕ್ಷಿಪ್ತವಾಗಿ ಎಲ್ಲ ತಿಳಿಸ್ತಾರೆ ನೋಡಿ. ಮುಂದೆ ಸಮುದ್ರದ ಮಧ್ಯದಲ್ಲಿ ಸೇತು ಬಂಧನವನ್ನ ಮಾಡಿ ರಾವಣನ ಸಂಹಾರ ಮಾಡ್ತಾನೆ ರಾಮದೇವರ ಪಟ್ಟಾಭಿಷೇಕ. ಸೇತುಬಂಧ ಸಿಂಧು ಮಧ್ಯೆ ರಾವಣಸ್ಯ ವಧಸ್ತತ ರಾಮಾಭಿಷೇಕ ಮಾಹಾತ್ಮ್ಯಂ ತದ್ವಂಶಸ್ಯಾನುವರ್ಣನಂ. ವಾದರಾಜಸ್ವಾಮಿಗಳು ಅದಿಷ್ಟೂ ಕಥೆಯನ್ನು ಸಾರ ಸಂಗ್ರಹ ಮಾಡಿ ನಮಗೆ ತಿಳಿಸ್ತಾರೆ. ಇದಾದ ಮೇಲೆ ಚಂದ್ರವಂಶದ ಕಥೆ ಹೇಳ್ತಾರೆ. ಇಲ್ಲಿವರೆಗೂ ಹೇಳಿದ್ದು ಸೂರ್ಯವಂಶದ ಕಥೆ. ಈಗ ಚಂದ್ರವಂಶದ ಕಥೆಯನ್ನ ಹೇಳ್ತಾರೆ ಪೀಠಿಕೆಯ ದೃಷ್ಟಿಯಿಂದ. ಚಂದ್ರವಂಶದ ಕಥೆಯಲ್ಲಿ ಪುರೂರವಸ್ರಾಜನ ಕಥೆ, ನಹುಷ, ಯಯಾತಿ ಅವನ ಕಥೆಯನ್ನ ಹೇಳ್ತಾರೆ, ಕುರುವಿನ ಕಥೆಯನ್ನ ಹೇಳ್ತಾರೆ, ಸಂವರ್ಣನ ಕಥೆಯನ್ನ ಹೇಳ್ತಾರೆ. ಇದೆಲ್ಲ ಬರುವಂಥದ್ದು ನವಮ ಸ್ಕಂದ, 9ನೇ ಸ್ಕಂದದಲ್ಲಿ ಬರುವಂಥದ್ದು. ಕುರುರಾಜ, ಪ್ರತೀಪ, ಶಂತನು, ಅವನ ಪುತ್ರರು, ಪಾಂಡವರು ಮತ್ತು ಕೌರವರು ಒಂದೊಂದು ಮಂತ್ರದ ಬಲದಿಂದ ಹೇಗೆ ಅವತಾರ ಮಾಡಿದ್ದಾರೆ ಪಾಂಡವರು, ಕೌರವರು ಹೆಂಗೆ ಅವತಾರ ಮಾಡಿದ್ದಾರೆ ಅದೆಲ್ಲ ಕಥೆ. ಮತ್ತು ಕೃಷ್ಣ ಪರಮಾತ್ಮನ ಮಾಹಾತ್ಮ್ಯ ಪೂರ್ವ ಪೀಠಿಕೆಯಾಗಿ ಈ ನವಸ್ಕಂದದಲ್ಲಿ ಬರುವಂಥದ್ದು. ಪಾಂಡವಾನಾಂ ಕುರುಣಾಂ ಚ ಸಮುತ್ಪತ್ತಿ ಪ್ರಕೀರ್ತಿತ. ಕೌರವರು ಹೆಂಗೆ ಸೃಷ್ಟಿಯಾದರು, ಪಾಂಡವರು ಹೇಗೆ ಸೃಷ್ಟಿಯಾಗಿದ್ದಾರೆ ಅದೆಲ್ಲವನ್ನ ಹೇಳ್ತದೆ. ಯಾದವಾನಾಂ ಸಮುತ್ಪತ್ತಿರ್ ವಸುದೇವಶ್ಚ ಕೀರ್ತಿತ. ಯಾದವರು ಹೆಂಗೆ ಉತ್ಪತ್ತಿಯಾಗಿದ್ದಾರೆ, ಕೃಷ್ಣ ಪರಮಾತ್ಮ ಹೇಗೆ ಬಂದಿದ್ದಾನೆ, ಪ್ರಾದುರ್ಭಾವಸ್ತು ಕೃಷ್ಣಸ್ಯ ತನ್ಮಾಹಾತ್ಮ್ಯ ವರ್ಣನಂ. ಈ 9ನೇ ಸ್ಕಂದ 21 ಅಧ್ಯಾಯ ನವಮೇಸ್ಮಿನ್ ಪ್ರಕೀರ್ತಿತ. 21 ಅಧ್ಯಾಯಾತ್ಮಕವಾಗಿರುವಂಥದ್ದು ಈ 9ನೇ ಸ್ಕಂದ. 9ನೇ ಸ್ಕಂದದಲ್ಲಿ ಇಷ್ಟೆಲ್ಲ ಕಥೆಯನ್ನ, ಬಹಳ ವಿಸ್ತಾರವಾಗಿರುವಂಥದ್ದು ಭಾಗವತ, ಅದನ್ನ ಸಾರ ಸಂಗ್ರಹ ಮಾಡಿ ಚೆನ್ನಾಗಿ ನೆನಪಿಟ್ಕೊಳ್ಳೋ ಹಾಗೆ ಎಲ್ಲ ವಿಷಯಗಳು ಬರಬೇಕು. ಅದರ ಕಥೆ ಮೂಲಕವಾಗಿ ಅದರ ತತ್ವವನ್ನ, ಭಗವಂತನ ಅನುಗ್ರಹವನ್ನ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ವಾದರಾಜ ಸ್ವಾಮಿಗಳು.